ನಮ್ಮ ಎನರ್ಜೆಟಿಕ್ ಸ್ಟಾರ್ ಎನರ್ಜಿ ಅವರ ಜೊತೆಗೆ ರಿಯಲ್ ಸ್ಟಾರ್ ಅವರ ರಿಯಲ್ ಆಕ್ಟಿಂಗ್ ಜೊತೆಗೆ ಒಂದೊಳ್ಳೆ ತಂಡ ನವೆಂಬರ್ 27ನೇ ತಾರೀಕಿನಿಂದ ತೆರೆ ಮೇಲೆ ಬರೋದಕ್ಕೆ ಹಂಬಲದಿಂದ ಕಾಯ್ತಾ ಇದ್ದಾರೆ. 5 ಜನ ಅತಿಥಿಗಳು ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಅವರನ್ನ ಮಾತನಾಡಿಸುವಂತಹ ಸಮಯ, ನಮ್ಮೆಲ್ಲ ಮಾಧ್ಯಮ ಮಿತ್ರರ ಪ್ರಶ್ನೆಗಳಿಗೆ ಅವರಿಂದ ಉತ್ತರವನ್ನ ಪಡೆದುಕೊಳ್ಳುವಂತಹ ಸಮಯ. ಹಾಗಾಗಿ ಇದೀಗ ನೇರವಾಗಿ ನಮ್ಮ ಅತಿಥಿಗಳನ್ನು ಆಹ್ವಾನಿಸ್ತಾ ಇದ್ದೀವಿ. ನವೆಂಬರ್ 27ನೇ ತಾರೀಕಿನಿಂದ ನಮ್ಮ ಸಿನಿಮಾ ಆಂಧ್ರ ಕಿಂಗ್ ತಾಲೂಕಾ ತೆರೆ ಮೇಲೆ ಬರ್ತಾ ಇದೆ. ಇದು 2 ಭಾಷೆಗಳಲ್ಲಿ ಬರ್ತಾ ಇದೆ, ಕನ್ನಡ ಹಾಗೂ ತೆಲುಗು. ಕನ್ನಡ ಟ್ರೇಲರ್ ಅನ್ನ ಈಗಷ್ಟೇ ನೋಡಿದ್ರಿ. ನಮ್ಮ ಆಂಧ್ರ ಕಿಂಗ್ ಯಾರು ಅಂತ ನಿಮ್ಮೆಲ್ರಿಗೂ ಗೊತ್ತಾಗಿದೆ. ಹಾಗಾಗಿ 5 ಜನರನ್ನ ಕರೆಯುವಂತಹ ಸಮಯ. ಮೊದಲನೇದಾಗಿ ಸಾಲು ಸಾಲು ಅಮೇಝಿಂಗ್ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿರುವಂತಹ ನಿರ್ಮಾಪಕರು, ನಮ್ಮ ಕನ್ನಡದಲ್ಲೂ ಎಷ್ಟೋ ಸಿನಿಮಾಗಳಿಗೆ ಶಕ್ತಿಯಾಗಿ ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡಿದಂತಹ ಹೆಮ್ಮೆಯ ಸಂಸ್ಥೆ ಅದು ಮೈತ್ರಿ ಮೂವಿ ಮೇಕರ್ಸ್. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ರವಿಶಂಕರ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಸಾಲು ಸಾಲು ಬ್ಲಾಕ್ ಬಸ್ಟರ್ಗಳನ್ನ ನೀಡಿರುವಂತಹ ನಿರ್ಮಾಪಕರು. ಹಾರ್ಟ್ಲಿ ವೆಲ್ಕಮ್ ಸರ್, ಪ್ಲೀಸ್ ಹ್ಯಾವ್ ಯು ಸೀಟ್. ಪ್ರೀತಿಯ ಸ್ವಾಗತ ರವಿಶಂಕರ್ ಸರ್ಗೆ. ಅದೇ ರೀತಿಯಾಗಿ ನಮ್ಮೊಂದಿಗಿದ್ದಾರೆ ನಮ್ಮ ಸಿನಿಮಾದ ನಿರ್ದೇಶಕರು. ಯಂಗ್ಸ್ಟರ್ ಆದರೂ ಕೂಡ ಒಳ್ಳೊಳ್ಳೆ ಕಂಟೆಂಟ್ಗಳ ಜೊತೆಗೆ ಜನರ ಪ್ರೀತಿಯನ್ನ ಪಡಿತಾ ಇರುವಂತಹ ನಿರ್ದೇಶಕರು ಮಿಸ್ ಶೆಟ್ಟಿ, ಮಿಸ್ಟರ್ ಪೊಲೀಸ್ ಶೆಟ್ಟಿ ಆದ ನಂತರ ಮತ್ತೊಮ್ಮೆ ನಮ್ಮ ಪ್ರೀತಿಯನ್ನ ಪಡೆಯೋದಕ್ಕೆ ಬರ್ತಾ ಇದ್ದಾರೆ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಡೈರೆಕ್ಟರ್ ಮಹೇಶ್ ಬಾಬು ಪಿ. ಹಾರ್ಟ್ಲಿ ವೆಲ್ಕಮ್ ಮಹೇಶ್ ಸರ್. ಏನು ನಮ್ಮ ಸ್ಕ್ರೀನ್ ಮೇಲೆ ರಿಲೀಸ್ ಆಗಿರುವ 4 ಹಾಡುಗಳಲ್ಲಿ ನಮ್ಮ ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ನೋಡಿದ್ರೇ ಹೇಳ್ತಾ ಇದ್ದಾರೆ ಎಂಥ ಅಮೇಝಿಂಗ್ ಪೇರಿಂಗ್ ಅಂತ ಹೇಳಿ. ಈಗಂತೂ ಎಲ್ಲ ಕಡೆ ಸೆನ್ಸೇಷನಲ್ ಆಗಿರುವಂತಹ ನಮ್ಮ ಸಿನಿಮಾದ ನಾಯಕಿ ನಟಿ. ಪ್ಲೀಸ್ ಪ್ರಿಯ ಹ್ಯಾಂಡ್ಸ್ ಟುಗೆದರ್ ಟು ದ ಮೋಸ್ಟ್ ಗಾರ್ಜಿಯಸ್, ದ ಬ್ಯೂಟಿಫುಲ್, ಟ್ಯಾಲೆಂಟೆಡ್ ಭಾಗ್ಯಶ್ರೀ ಬೋರ್ಸಿ ಆನ್ ಸ್ಟೇಜ್ ಪ್ಲೀಸ್. ಹಾರ್ಟ್ಲಿ ವೆಲ್ಕಮ್ ಭಾಗ್ಯಶ್ರೀ, ಪ್ರೀತಿಯ ಸ್ವಾಗತ. ಏನು ನಮ್ಮ ಆಂಧ್ರ ಕಿಂಗ್ ತಾಲೂಕಾದಲ್ಲಿ ಕ್ರೇಜಿಯಸ್ಟ್ ಸೂಪರ್ ಫ್ಯಾನ್ ಆಗಿ ಅಮೇಝಿಂಗ್ ಪರ್ಫಾರ್ಮೆನ್ಸ್ ಅನ್ನ ನೀಡಿರುವಂತಹ ನಮ್ಮ ಪ್ರೀತಿಯ ಎನರ್ಜೆಟಿಕ್ ಸ್ಟಾರ್ ರ್ಯಾಪೋ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ರಾಮ್ ಪೋತಿನೇನಿ ಸರ್. ರಾಮ್ ಸರ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಬೆಂಗಳೂರು. ಇದೀಗ ನಮ್ಮ ಕನ್ನಡದ ಮಾತ್ರ ಅಲ್ಲ, ಭಾರತೀಯ ಚಿತ್ರರಂಗದ ಹೆಮ್ಮೆ, ನಮ್ಮ ಬುದ್ಧಿವಂತ, ನಮ್ಮೆಲ್ಲರ ಪ್ರೀತಿಯ ಉಪೇಂದ್ರ ಸರ್ ಅವರಿಗೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಎಸ್, ಮೊದಲನೇದಾಗಿ ಕ್ವಶನ್ ಆ್ಯಂಡ್ ಆನ್ಸರ್ ಕೇಳೋದಕ್ಕೂ ಮುನ್ನ ಉಪಿ ಸರ್, ನೀವೊಂದು ಫೌಂಡೇಶನ್ ಹಾಕಬೇಕು ಅಂತ ಹೇಳಿ ನಮ್ಮ ಕನ್ನಡದ ಮಾಧ್ಯಮ ಮಿತ್ರರಿದ್ದಾರೆ. ನೀವು ಇಲ್ಲಿ ಆಂಧ್ರ ಕಿಂಗ್ ಸೂರ್ಯಕುಮಾರ್ ಆಗಿ ಕಾಣಿಸ್ಕೋತಾ ಇದ್ದೀರಾ. ಒಂದೊಳ್ಳೆ ಸಿನಿಮಾ ಮೂಲಕ ಮತ್ತೆ ಜನರನ್ನ ಎಂಟರ್ಟೈನ್ ಮಾಡ್ತಾ ಇದ್ದೀರಾ. ನಮ್ಮ ಸಿನಿಮಾ ಬಗ್ಗೆ ಸರ್. ನಾನೇನು ಫೌಂಡೇಶನ್ ಆಗೋದು ಗೊತ್ತಾಗಿಲ್ಲ ನೋಡಿ, ಇಲ್ಲಿ ಫೌಂಡರ್ಸ್ ಇಬ್ಬರು. ಎಲ್ರಿಗೂ ನಮಸ್ಕಾರ, ತುಂಬ ಸಂತೋಷ. ಎಲ್ಲ ಮಾಧ್ಯಮ ಮಿತ್ರರಿಗೆ ಟೆನ್ಷನಲ್ಲಿದ್ದೀನಿ, ಏನು ಕ್ವಶನ್ ಕೇಳ್ತೀರಾ ಅಂತ. ಅಲ್ಲಿದೆ ಒಂದು ಬಾಂಬು, ಇಲ್ಲೆಲ್ಲ ಬಾಂಬ್ಗಳಿದ್ದಾವೆ. ಓಕೆ, ರೆಡಿಯಾಗಿ ಬಂದಿದ್ದೀವಿ. ಒಂದು ನಿಜ ಹೇಳಬೇಕು ಅಂದರೆ ಎಲ್ಲವೂ ಒಂದೊಂದು ಸಿನಿಮಾಗೆ ಒಂದೊಂದು ಕಾರಣ ಇರುತ್ತೆ ಮಾಡೋದಕ್ಕೆ. ಬಟ್ ಎಲ್ಲದಕ್ಕಿಂತ ಮುಖ್ಯ ಕಾರಣ ಅಂದರೆ ಏನಂದರೆ ಸಬ್ಜೆಕ್ಟು, ಅದರಲ್ಲಿರುವಂಥ ಒಂದು ಮೆಸೇಜು, ಅದರಲ್ಲಿರುವಂಥ ಒಂದು ಸ್ಕ್ರೀನ್ ಪ್ಲೇ, ಅದರಲ್ಲಿ ಸಿಗೋವಂಥ ನಮಗೆ ಸ್ಕೋಪು, ಈ ಥರ ಹಲವಾರು ಕಾರಣಗಳಿರುತ್ತೆ. ಬಟ್ ಈ ಒಂದು ಪಿಕ್ಚರ್ ನಾನು ಬೇರೆ ಯಾವುದೇ ಕಾರಣಕ್ಕೂ ಸಿನಿಮಾ ಮಾಡಿಲ್ಲ. ಈ ಸಿನಿಮಾ ಮಾಡಿರೋದೇ ಫ್ಯಾನ್ಸ್ಗೋಸ್ಕರ. ಅದು ನೀವು ನೋಡ್ರೆ ಗೊತ್ತಾಗುತ್ತೆ. ಫ್ಯಾನ್ಸು ಅಷ್ಟು ಎಂಜಾಯ್ ಮಾಡ್ತಾರೆ ಸಿನಿಮಾನ. ಯಾಕಂದ್ರೆ ನಾನು ನೋಡಿ ಮಾತಾಡ್ತೀನಿ, ಮಿಕ್ಕಿದೆಲ್ಲ ನೀವು ಕ್ವಶನ್ ಕೇಳಿದ್ಮೇಲೆ ಮಾತಾಡ್ತೀನಿ. ಓಕೆನಾ? ಥ್ಯಾಂಕ್ ಯು. ಸ್ವಲ್ಪ ಕ್ವಶನ್ ಸ್ವಲ್ಪ ಸಾಫ್ಟ್ ಆಗಿರಲಮ್ಮ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಇದೀಗ ರವಿಶಂಕರ್ ಸರ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಕರ್ನಾಟಕ, ಪ್ರೀತಿಯ ಸ್ವಾಗತ. ಇದೀಗ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಜೊತೆಗೆ ಎಲ್ಲ ಸಿನಿಮಾ ಪ್ರೇಮಿಗಳ ಮುಂದೆ ಮತ್ತೆ ಮತ್ತೆ ಬರ್ತಾ ಇದೆ ನಮ್ಮ ಮೈತ್ರಿ ಮೂವಿ ಮೇಕರ್ಸ್. ಹೌ ಎಕ್ಸೈಟೆಡ್ ಆರ್ ಯು ಫಾರ್ ನಮ್ಮ ಆಂಧ್ರ ಕಿಂಗ್ ತಾಲೂಕಾ? ಗುಡ್ ಆಫ್ಟರ್ನೂನ್ ಎವ್ರಿವನ್ ಅಂడి. Andhra King Taluka. So we are releasing this film in some territories in Kannada also. Same title, same thing. Please excuse us for the the text and all this thing in the last minute. It didn't happen. But the thing is, we thought this beautiful film has to reach much more to the bigger volume of audiences. That's the reason why we are releasing in some other pockets where this Kannada version also is
apart from Telugu version, Kannada version also we are releasing in so many parts. And um, and coming to our film Andhra King Taluka, this is a film which has been done with lot of passion, love, and we have given all our energies to this film, believing in this subject and this thing. And we specially thank our Upendra sir for accepting this star character in this film. And he has done 100% justice to the character. And our hero, Ram Garu, who has done a fabulous good character in this film. Character in the lead this thing, and our heroine Bhagyashree Bose. And this film has been directed by Mahesh, who has done earlier Shetty Bol Shetty, and he has written this subject. We can tell this is a very unique thing from his hands, Mahesh, and we can't justify who is bigger, writer or director. That's the work he has done, and we hope, we all have watched the film and it has come out very good. And we hope you'll all enjoy the film. And please watch this film in theaters November 27th. Please do watch in theaters only. Thank you very much. Thank you, sir. ನಮ್ಮ ರವಿಶಂಕರ್ ಸರ್ ಎಷ್ಟು ಹಂಬಲ್ ಆಗಿ ಕಾಣಿಸ್ತಾರೋ ಅಂಥ ದೊಡ್ಡ ದೊಡ್ಡ ಮೂವಿಗಳನ್ನು ಕೊಟ್ಟಿರುವಂತಹ ಪ್ರೊಡ್ಯೂಸರ್. ಥ್ಯಾಂಕ್ ಯು ಸೋ ಮಚ್ ರವಿ ಸರ್. ಇದೀಗ ನಮ್ಮ ಡೈರೆಕ್ಟರ್ ಮಹೇಶ್ ಬಾಬು ಅವರು, ಕರ್ನಾಟಕದ ಅಳಿಯ ಕೂಡ ಹೌದು ಅವರು. ವೆಲ್ಕಮ್ ಬ್ಯಾಕ್ ಮಹೇಶ್ ಬಾಬು ಸರ್. ಡೈರೆಕ್ಟರ್ಗೆ ಡೈರೆಕ್ಟ್ ಮಾಡಿದ್ದೀರಾ, ರಾಮ್ ಸರ್ ಜೊತೆಗೆ ಇನ್ನೂ ಒಂದು ಬ್ಯೂಟಿಫುಲ್ ಮೂವಿ ತರ್ತಾ ಇದ್ದೀರಾ. ನಿಮ್ಮ ಮಾತು ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಐ ಆಮ್ ನಾಟ್ ಫೆಮಿಲಿಯರ್ with the language, so please excuse me. First of all, welcome all. And this Andhra King Taluka, we couldn't change the title just because of the last minute reasons. But having said that, we want all Upendra sir fans to watch this film, because it is very relatable to fans more than the stars. So it's not a film. It's not a film about cinema. Just not about a cinema star and a fan. At human level, everybody will connect to this story. I hope you'll all enjoy this movie. And first of all, thank you so much, sir, for accepting this character. Because after watching the film, you'll know. Because uh, the person who is playing the star should have a big heart to play this, because he's philosophically so evolved, so he could easily get into the character and justify it, is what I feel. And of course, Ram sir and Ravi sir, Naveen sir, uh, thank you so much for giving this opportunity as my second film. And I wish I deliver a better project from my end. Thank you, Bhagyashree, for playing a beautiful role. She's just not gorgeous. She is a very good performer, and what exactly we need for this film, and she delivered it 100%. Thank you so much, everyone. Please enjoy the film on 27th November, and make it a big hit. Thank you so much. ಫಾರ್ ಶೋರ್. ಥ್ಯಾಂಕ್ ಯು ಡೈರೆಕ್టర్. ಇದೀಗ ಸ್ಟನ್ನಿಂಗ್ భాగ్యశ్రీ is here. ఫిలం ఎలా చేశారో అలాగే మాట్లాడాలి మీరు. ఫిలం కమర్షియల్గా చేసి ఆర్టిస్టిక్గా మాట్లాడతారు. కమాన్ ఇలా చూడండి, అది అలా మాట్లాడాలి. ನೀವು ಕಮರ್ಷಿಯಲ್ ಆಗಿ ಮಾತಾಡ್ತಿದ್ದೀರಾ ಸರ್, ಸೂಪರ್. ಎಸ್ ಭಾಗ್ಯಶ್ರೀ, ಯು ಹ್ಯಾವ್ ಪ್ಲೇಡ್ ದ ರೋಲ್ ಆಫ್ ಮಹಾಲಕ್ಷ್ಮಿ. ಹೌ ಸ್ಪೆಷಲ್ ದ ರೋಲ್ ವಾಸ್ ಆ್ಯಂಡ್ ಅಬೌಟ್ ಅವರ್ ಮೂವಿ? ಎಲ್ಲರಿಗೂ ನಮಸ್ಕಾರ. Andhra King Taluka is a very special film, but I like to start by thanking all of you for giving us our Kannada star, Upi sir. He's extremely special to us, and a character that required a lot of heart. And I think, thank you, sir, for being a part of this film. You are the heart of the film. Just want to say a very simple thing. I think all of us, not just fans, why do we go to watch films in the theaters? Is to feel something, feel a lot of emotions, or to get away from life. And this film makes you feel all the emotions and makes you happy.
makes your heart happy. And I think we need more films like that, and we need all your support. So please, please, please come and watch the film on the 27th. I'm sure you're all going to love it. Thank you. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇದೀಗ ರಾಮ್ ಪೋತಿನೇನ್ ಸರ್, ನಿಮಗೆ ಕರ್ನಾಟಕದಲ್ಲಿ ಒಂದೊಳ್ಳೆ ಅಭಿಮಾನಿಗಳಿದ್ದಾರೆ, ನಿಮ್ಮನ್ನು ಪ್ರೀತಿಸೋರು ಬಹಳಷ್ಟು ಜನ ಇದ್ದಾರೆ. ಇಷ್ಟು ವರ್ಷದೊಂದು ಲೆಕ್ಕ ಆದರೆ ಈ ಸಲ ಸಿನಿಮಾದಲ್ಲಿ ನೀವು ಈ ಕಡೆ ಬಂದಿದ್ದೀರಾ, ಫ್ಯಾನ್ ಕಡೆ ಬಂದಿದ್ದೀರಾ. ಬೀಂಗ್ ಅ ಫ್ಯಾನ್, ಬೀಂಗ್ ಅ ಸ್ಟಾರ್, ಎಷ್ಟು ಸ್ಪೆಷಲ್ ನಿಮಗೆ ಈ ಮೂವಿ? ಎಲ್ಲರಿಗೂ ನಮಸ್ಕಾರ. This is the first time I'm coming to Bangalore to promote my film, even though I've done a few films. So basically, just to talk about Andhra King Taluka, this film is all heart. That's all I think about when I think about Andhra King Taluka. It's all about heart. It was written with a heart. It was directed with a heart. It was performed with a heart. So this film, it's not just about a star and a fan. It's about human emotions. So with all our hearts, we hope we touch your hearts through this film. It's a very special film. So if you observe everyone who's a part of this film, they've only been talking about this film very emotionally. We all felt very emotional, and we'll be very glad if you guys feel the same too after watching this film. And Upi sir, again, it's an honor to work with you. And I don't think anyone else could have justified this character. We leave alone justifying, but we can't think of anyone else other than you for this film. Not only as actor but also as a director at a human level, I really respect you, because the reason why you make films, the kind of philosophy you put across, I really respect that as a person. I've told you this personally, but I think it's very important to say this on stage as well. But thank you so much for being a part of this film, sir. And yeah, we hope to connect with all of your hearts from our hearts, and it's releasing on 27th. ತಪ್ಪದೆ ಸಿನಿಮಾಲಲ್ಲಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ದಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ನಮ್ಮ ಸಿನಿಮಾ ನಮ್ಮ ಮಾಧ್ಯಮ ಮಿತ್ರರ ಪ್ರಶ್ನೆಗಳಿಗಾಗಿ ಕಾಯ್ತಾ ಇದೆ. ಎಸ್, ಕ್ವಶನ್ ಆ್ಯಂಡ್ ಆನ್ಸರ್ ಶುರು ಮಾಡ್ಬೋದು. ಲೋಕಿ, ಮೈಕ್ ಅವಿಗ. ಇಲ್ಲಮ್ಮ, ಮನೇಲಿ. ಏನಂತ ಹೇಳಿ? ಏನು? ಹೌದಾ? ಒಳ್ಳೇದಲ್ವಾ? ಏನೋ ಲೈಟಿಂಗ್ ಚೆನ್ನಾಗಿತ್ತು ಅಂತ ಸುಮ್ಮನೆ ತಗೊಂಡೆ. Ram, Yes, sir. this is Sunil. So I want to ask you one question. You are playing a fan of Upendra sir in the film. So have you got to see any of his films? Sir, Upi sir is a Telugu hero for us, because his films, his scenes, even now they're very popular. Like recently, his film, we released it in Telugu also. Like we didn't release, but the fans released. There's a release trend going on there. Like I said, the kind of respect he has there, not only as a star, but you know, as a person who's delivering a very important message to the society. So we all look up to him also, and it's a lot of fun. There's a lot of eccentricity which we enjoy a lot, but at the same time, there's a very deep philosophy in that. So as much as you think he's yours, he's ours too. No, you were talking about his humility, and you liked him as a person. I mean, what is that one thing you picked from him during the shoot? What is it? One thing? You picked from Upendra sir. Sir, I don't know how you pick stuff, but I believe that at a human level, if you connect with someone, you just pick a little bit of their energy. You know, I'm a person who believes in energies. You know, that vibe. No, sir, not that kind of energy. You know, that positive kind of energy where, you know, perspective, it changes the way you think and all of that. So I connect with him at a human level as well. So I think I picked up a lot of that kind of energy from him. And sorry, you might not know, but I did. Yeah. We spoke a lot on sets, you know, while shooting for the film. We spoke a lot about the film, a lot about the character. And if you observe most of the characters, it's all about psychology and philosophies. So I really enjoyed speaking to him. ಉಪ್ಪಿ ಸರ್, ನಿಮ್ಮ ಜೀವನಕ್ಕೆ ತುಂಬ ಹತ್ತಿರವಾದಂಥ ಸಿನಿಮಾ ಇದು. ಹಾಗೆ ಅಭಿಮಾನಿಗಳಿಗೋಸ್ಕರನೇ ಮಾಡೋ ಸಿನಿಮಾ. ನೀವು ಕೂಡ ಸಿನಿಮಾ ಬರೋಕ್ಕಿಂತ ಮುಂಚೆ ಯಾರಿಗಾರು ಅಭಿಮಾನಿ ಆಗಿರ್ತೀರಾ, ನಾವು ಕೂಡ ಅಭಿಮಾನಿಗಳಾಗಿರ್ತೀವಿ. ಎಲ್ಲರಿಗೂ ಒಂದು ಬರುತ್ತೆ, ನಾವು ನಿಮ್ಮ ಹೀರೋ ಬಂದು ನೋಡ್ದಾನ, ಓದ್ಬೇಕಾದ್ರೆ ನಾವು ಅಭಿಮಾನಿಗಳನ್ನೇ ಅವ್ನು ಬಂದು ಎಕ್ಸಾಮ್ ಬರೀತಾನ ಅಂತೆಲ್ಲ ಬೈತಾರೆ ಅಪ್ಪ ಅಮ್ಮಂದಿರಲ್ಲ. ನಿಮ್ಗೆ ಯಾವ ಥರ ಫೀಲ್ ಆಗ್ತೈತೆ ಸಿನಿಮಾ? ಇಲ್ಲ, ಅದಕ್ಕೆ ಮೇಯ್ನ್ ನನಗಿದು ತುಂಬ ಟಚ್ ಆಗಿದ್ದೆ ಆ ಒಂದು ಎಲಿಮೆಂಟ್ಗೆ. ಯಾಕಂದ್ರೆ ಎಲ್ಲರಿಗೂ ಕನೆಕ್ಟ್ ಆಗುತ್ತಿದೆ. ಯಾಕಂದ್ರೆ ಗೊತ್ತಿಲ್ಲದೆ ನಾವು
ಯಾವುದೋ ಒಂದು ಸಿನಿಮಾ ಯಾವುದೋ ಒಂದು ಸ್ಟಾರಿಗೆ ಕನೆಕ್ಟ್ ಆಗಿರ್ತೀವಿ ಗೊತ್ತಿಲ್ಲದೇನೆ. ಅದನ್ನು ಮ್ಯಾಕ್ಸಿಮಮ್ ಯೂಸ್ ಮಾಡಿ ಅದನ್ನು ಅದರೊಳಗೊಂದು ಬ್ಯೂಟಿಫುಲ್ ಮೆಸೇಜ್ ಇಟ್ಟು ಅದರೊಳಗೊಂದು ಎನರ್ಜಿ ಇಟ್ಟು ಅದು ಅದ್ಭುತವಾಗಿ ಮಾಡಿದ್ದಾರೆ ಸಿನಿಮಾನ. ಆಮೇಲೆ ಎಲ್ಲದಕ್ಕಿಂತ ನೀವು ಆ ಲೈನೇ ಗೊತ್ತಾಗಲ್ಲ, ಹಿಡಿದೆ ಪಕ್ಕಾ ಕಮರ್ಷಿಯಲ್ ಸಿನಿಮಾ ಥರ ಇದೆ. ಎಲ್ಲ ಇದೆ, ಆ್ಯಕ್ಷನ್ನು, ಸಾಂಗ್ಸು, ಲವ್ವು, ಹ್ಯೂಮನ್ ಎಮೋಷನ್ಸು, ಏನೋ ಈ ರಿವೆಂಜು, ಆ ಚಾಲೆಂಜಸ್ಸು ಎಲ್ಲ ಇದೆ. ಬಟ್ ಆದರೆ ಅಂಡರ್ ಕರೆಂಟಲ್ಲಿ ಅಷ್ಟು ಬ್ಯೂಟಿಫುಲ್ ಆಗಿದೆ. ನನಗೆ ನಿಜವಾಳ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಕತೆ ಕೇಳಿದಾಗ ತುಂಬ ಚೆನ್ನಾಗಿದೆ, ನಿಜವಾಳ ಸೂಪರ್ ಆಗಿದೆ, ಈ ಸಿನಿಮಾ ನಾನು ಫ್ಯಾನ್ಸ್ಗೋಸ್ಕರ ಮಾಡಲೇಬೇಕು ಅಂತ ಅಷ್ಟು ಎಮೋಷನಲ್ ಆಗ್ಬಿಟ್ಟೆ. ಬಟ್ ಸಿನಿಮಾ ನೋಡಿದಾಗ ನನಗೆ ತುಂಬ ಒನ್ ಅವರ್ ತಲೆ ತಿಂದಿದ್ದೀನಿ ಅವ್ರಿಗೆ. ಅಷ್ಟು ಒಂದೊಂದು ಸೀನು ಮಾತಾಡಿ ತುಂಬ ಅದ್ಭುತವಾದ ಪ್ರಯತ್ನ. ತುಂಬ ಖುಷಿ ಅನ್ನಿಸ್ತಿದೆ ಇಂಥ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದ್ದಕ್ಕೆ, ಅಂಥ ಪ್ರೊಡಕ್ಷನಲ್ಲಿ ವರ್ಕ್ ಮಾಡಿದ್ದಕ್ಕೆ. ಆಮೇಲೆ ಇಂಥ ಬ್ಯೂಟಿಫುಲ್ ಕಾಂಬಿನೇಷನಲ್ಲಿ ಫುಲ್ ಎನರ್ಜಿ, ಅಂದರೆ ನಿಮಗೆ ಇವ್ರಿಗೆ ಎನರ್ಜಿ ಸ್ಟಾರ್ ಅಂತಲೇ ಅಲ್ಲ ಹೆಸರು. ಕುಣಿದು ಚಿಂದಿ ಉಡಾಯಿಸ್ಬಿಟ್ಟಿದ್ದಾರೆ. ಪರ್ಫಾರ್ಮೆನ್ಸು, ಡ್ಯಾನ್ಸು, ಎವ್ರಿಥಿಂಗ್. ಇವರಿಬ್ಬರು ಪೇರು ಬ್ಯೂಟಿಫುಲ್ ಆಗಿದೆ. ಶಿ ಆಲ್ಸೋ ಬ್ಯೂಟಿಫುಲ್, ತುಂಬ ಚೆನ್ನಾಗಿ ಕಾಣಿಸ್ತಾರೆ, ಅಷ್ಟೇ ಬ್ಯೂಟಿಫುಲ್ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸಿನಿಮಾ ನಿಜವಾಡ. ನಾನು ಆಡಿಯನ್ಸ್ ಆಗಿ ನಾನು ಫ್ಯಾನ್ ಆಗಿ ನೋಡ್ಬಿಟ್ಟೆ ಸಿನಿಮಾನ. ನಿಮ್ಗೆ ಯಾವ್ದಾದ್ರು ಸೀನು ಸರ್ ಸಿನಿಮಾದ್ದು ಆ ಯಾವ್ದಾದ್ರು ಸೀನು ಹಾಂ, ನಿಮ್ಮ ನಿಜವಾದ ಜೀವನಕ್ಕೆ ಅಭಿಮಾನಿಗಳಿಗೂ ನಿಮ್ಗಿರೋ ಒಂದು ಸಂಬಂಧ ಯಾವ್ದಾದ್ರು ಇಡೀ ಸಿನಿಮಾನೇ ಹಂಗಿದೆ. ಇಡೀ ಸಿನಿಮಾನೇ ಹಂಗೆ ಕನೆಕ್ಟ್ ಆಗ್ತಾನೆ ಇರುತ್ತೆ. ತುಂಬ ನೀವು ನೋಡ್ರಿ ಮೇಲೆ ಒಂದ್ಸತಿ ಮಾತಾಡೋಣ. ಸರ್ ಈ ಕಡೆ ಹೇಳಿ. ಅಭಿಮಾನಿಗಳನ್ನೇ ದೇವರು ಅಂದವರು ನಮ್ಮ ಇಂಡಸ್ಟ್ರಿಯವರು, ಜೊತೆಗೆ ಸ್ಟಾರ್ಗಳನ್ನು ದೇವ್ರ ಥರನೇ ನಮ್ಮ ಇಂಡಸ್ಟ್ರಿ ಅಂದರೆ ಜನ ನೋಡ್ತಾರೆ ಫ್ಯಾನ್ಸ್ಗಳು. ಎಲ್ಲ ಒಂದು ಕಡೆ ಥಿಯೇಟರ್ ಕಲ್ಚರು ಮತ್ತು ಫ್ಯಾನ್ಡಮ್ ಕಲ್ಚರ್ ಕಮ್ಮಿ ಆಗ್ತಿರೋ ಸಂದರ್ಭದಲ್ಲಿ ಒಂದು ಒಳ್ಳೆ ಕಂಟೆಂಟ್ ಬಂದಿದೆ. ಮತ್ತು ಫ್ಯಾನಿಸಮು ಮತ್ತು ಸಿನಿಮಾ ಅನ್ನೋದನ್ನ ಎಚ್ಚರಿಸಿಕೋಸ್ಕರ ಮಾಡ್ತಿರುವಂಥ ಸಿನಿಮಾನ ಇದು. ಇಲ್ಲ, ಹಂಗೆ ಅನ್ಸ್ಬೋದು ನಿಜವಾಗ್ಲು. ಯಾಕಂದರೆ ಒಂದು ರೆಟ್ರೋ ಥರ ಇದೆ. ಒಂದು 2000 ಆ ಒಂದು ವೈಭವ ಇತ್ತಲ್ಲ ಆ ಸಿನಿಮಾ, ಥಿಯೇಟ್ರು, ಸ್ಟಾರು, ಅದೆಲ್ಲ ವಾಪಸ್ ಬಂದಂಗೆ ಅನ್ಸುತ್ತೆ. ಹಂಗೆ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅನ್ಸುತ್ತೆ. ಬಟ್ ಈಗಲೂ ಅದು ಇಲ್ಲಿಗೆ ಕನೆಕ್ಟ್ ಆಗುತ್ತೆ. ಅದಾದರೂ ಕೂಡ ಈಗಲೂ ಕೂಡ ಕಾಂಟೆಂಪರರಿ ಅದು. ಉಪ್ಪಿ ಸರ್, ಹಾ, మీరు ఏ తాలూకా? ಯಾವೂರಮ್ಮ మీరు? నేనే. ಮೀ ತಾಲೂಕ. ಸರ್ ಹೇಳಿ ಸರ್, ಏನಂತ? ಕರ್ನಾಟಕ ಕಿಂಗ್ ತಾಲೂಕಾ ಅಂತ. ಅಪ್ಪ, ನೀವೇ ಹೇಳ್ಬಿಟ್ರಲ್ಲ. ಸರ್ ಈಗ ನೀವು ಸಿನಿಮಾಗಳಲ್ಲಿ, ತೆಲುಗು ಸಿನಿಮಾಗಳಲ್ಲಿ ವಿಲನ್ ಆಗಿ ಕಾಣಿಸ್ಕೊಂಡಿದ್ದೀರಾ, ಜೊತೆಗೆ ಇಲ್ಲಿ ಸೂಪರ್ ಸ್ಟಾರ್ ನೀವು. ಏಯ್, ನಾನು ವಿಲನ್ ಆಗಿ ಮಾಡೇ ಇಲ್ಲಮ್ಮ. ನೀವು ಒಳ್ಳೆ ಯಾವ ಫಿಲಮ್ ವಿಲನ್ ಆಗಿ ಮಾಡಿದ್ದೀನಿ ನಾನು? ನೀವೇ ಅನ್ಕೊಂಬಿಟ್ರಾ? ಸನ್ ಆಫ್ ಅದು ವಿಲನ್. ಅದು ಒಂದ್ ಸ್ವಲ್ಪ ನೆಗೆಟಿವ್ ಶೇಡ್ ಸರ್. ಅದು ಯಾವುದು? ಸನ್ ಆಫ್ ಸತ್ಯಮೂರ್ತಿ. ಏ, ಅಂದ್ರೆ ಅಲ್ಲಿ ಹೀರೋ ಫ್ರೆಂಡ್ ಅಮ್ಮ. ನಾನು ಬಾಬಿ ಅಲ್ಲ, ಇವರೆಲ್ಲ ಅಲ್ಲೂ ಅವ್ರ ಫ್ರೆಂಡ್ ಅದರಲ್ಲಿ. ಸರ್ ನೀವು ಇಲ್ಲಿ ರಿಯಲ್ ಹೇಳ್ಕೊಂಡೆ ರಿಯಲ್ ಸ್ಟಾರ್ ಆದವರು, ಇಲ್ಲಿ ಎಲ್ಲ ರಿಯಲ್ ಸತ್ಯಗಳನ್ನ. ಸೊ ಇಲ್ಲಿ ರಿಯಲ್ ಸ್ಟಾರು ಸಿನಿಮಾದಲ್ಲೂ ಕೂಡ ರಿಯಲ್ ಸ್ಟಾರ್ ಆಗಿ ಕಾಣಿಸ್ಕೊಂಡಿದ್ದೀರಾ. ಸೊ ಅದು ನಿಮ್ಗೆ ಟಫ್ ಅನ್ನಿಸ್ತಾ, ಈಸಿ ಅನ್ನಿಸ್ತಾ? ಯಾವ್ದು ಇದ್ರಲ್ಲ? ಹೌದು, ರಿಯಲ್ ಸ್ಟಾರ್ ಆಗಿ ಕಾಣಿಸ್ಕೊಂಡಿದ್ದೀರಲ್ವಾ, ರಿಯಲ್ ಸ್ಟಾರ್. ಹಾ, ರಿಯಲ್ ಸ್ಟಾರ್ ಆ ಮೀನಿಂಗ್ ಅಲ್ಲಿ. ಆ ಮೀನಿಂಗ್ ಅಲ್ಲಿ. ಸೊ ಟಫ್ ಅನ್ನಿಸ್ತಾ, ಈಸಿ ಅನ್ನಿಸ್ತಾ, ಹೇಗೆ ಅಂತ? ಇಲ್ಲಮ್ಮ, ಅದು ಹೆಂಗೆ ಅಂದರೆ ಇವ್ರ ತಲೆ ಒಳಗೆ ಹೋಗಿ ಮಾಡೋದಿದೆಯಲ್ಲ, ನನಗೇನೋ ಒಂದಿರುತ್ತೆ. ಬಟ್ ಈ ಡೈರೆಕ್ಟ್ರು ಒಂಥರ ಅವರು ಸಿಕ್ಕಾಪಟ್ಟೆ ಏನೇಳಿ ಹಿಂಗೇ ಬೇಕು ಅಂತ ಪರ್ಫೆಕ್ಷನಿಸ್ಟು. ನನಗೆ ಇಷ್ಟೇ ಬರಬೇಕು, 2 ಸ್ಟೆಪ್ ಬರಬೇಕು, ಇದೇ ಎಕ್ಸ್ಪ್ರೆಷನ್ ಬೇಕು ಅಂತ ಆ ಥರ ಮಾಡಿದಾಗ ಸ್ವಲ್ಪ ನಮ್ಗೆ ಅವ್ರಿಗೆ, ಸರ್ ನೋಡಿ ಸರ್ ಸ್ವಲ್ಪ ಹಿಂಗೆ ಮಾಡಲಾ ಅಂತ. ಸರ್ ಇಲ್ಲ ಸರ್ ಇದು ಯಾಕೆ ಹಿಂಗೆ ಅಂದರೆ ಇಡೀ ಸಿನಿಮಾ ಎಕ್ಸ್ಪ್ಲೈನ್ ಮಾಡೋರು. ಇಲ್ಲ ಓಕೆ ಬಿಡಿ ಅಂತ. ಸಿನಿಮಾ ನೋಡಿದಾಗ ಅನ್ನಿಸ್ತು ಯಾಕೆ ಅಷ್ಟು ಸೆನ್ಸಿಟಿವ್ ಲೈನ್ ಅಷ್ಟು ಕಮರ್ಷಿಯಲ್ ಆಗಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ ಹಂಗೆ ಇರಬೇಕು, ಅದಕ್ಕೆ ಹಂಗೆ ಮಾಡಿದ್ದಾರೆ ಅನ್ನಿಸ್ತು. ಸರ್ ನೀವು ಯಾಕೆ ಆಂಧ್ರ ಕಿಂಗ್ಗಳು ತುಂಬಾ ಜನ ಇದ್ದಾರೆ ಹೀರೋಗಳಲ್ಲಿ, ಸೊ ನೀವು ಯಾಕೆ ಕರ್ನಾಟಕ ಕಿಂಗ್ ನ ಚೂಸ್ ಮಾಡ್ಕೊಂಡ್ರಿ ಈ ಸಿನಿಮಾಗೆ ಆಸ್ ಎ ಸ್ಟಾರ್ ಆಗಿ ಅಂತ? ಯಾರನ್ನ ಕೇಳ್ತಾ ಇದ್ದೀರಾ? ಡೈರೆಕ್ಟರ್. So, having known Upendra sir in our state also, and in Tamil Nadu and Karnataka, in the whole south, there's one unique star where we can relate to, because the other stars will be very centric to one area, but I think Upendra sir belongs to all the South India. And one thing, and to play this role, after you watch the film, you need certain kind of philosophy to understand the character, and you should be very gracious enough to accept what the character is telling. So I don't think that most of the stars can do that, such kind of a role. Okay. ನೀವು ಡೈರೆಕ್ಟರ್ ಈ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು? ದಿಸ್ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡೋದಕ್ಕೆ, ಪ್ಲಸ್ ಆಮೇಲೆ ಇದು ನಿಮ್ದೇನಾದ್ರ ಲೈಫ್ ಸ್ಟೈಲ್ ಅಥವಾ ನಿಮ್ಮ ಅನುಭವದ ಕಥೆ? Yeah, obviously sir,
every one of us are fan to somebody, right? There are few superstars, but we are all fans. First of all, before even the superstar is born, the fan is born. Okay, and moreover, in South India, cinema is not just an entertainment, is what I feel. It is a kind of religion that we follow. So we relate to movies a lot, and somehow it became a culture in our lifestyle. So there are many instances for me to write this story. Obviously, I felt this relation of fan and star um, is very pure, innocent, and also foolish at some point of our life. We feel we all these emotions are together. We can relate to this, whatever the relationship is between them. So I felt there is a story when there is some fiction in what we are understanding. There is a story. So I try to explore it. ಯಾಕಂದ್ರೆ ಉಪೇಂದ್ರ ಸರ್ ಆಲ್ರೆಡಿ ಎ ಅಂತ ಒಂದು ಸಿನಿಮಾದಲ್ಲಿ ಸಿನಿಮಾ ಒಳಗಿನ ರೂಪ್ ಹೋಲ್ಸ್ ಮತ್ತೊಂದೆಲ್ಲ ತುಂಬಾ ನೀಟಾಗಿ ತೆಗೆದು ಇಟ್ಬಿಟ್ಟಿದ್ದಾರೆ. Yeah, yeah, I've So seen ನೀವು ಅದು it. ನೋಡಿದಿರಲ್ವಾ ಸಿನಿಮಾ? I have seen it. ಏನ್ 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 ಡಿಫ್ರೆನ್ಸ್ ಇರುತ್ತೆ ಈ ಸಿನಿಮಾದಲ್ಲಿ ಅಂತ ಉಪಿ ಸರ್ ಇರೋದ್ರಿಂದ? ಏಲ್ ನಾನು ಡೈರೆಕ್ಟ್ರು, ಇದ್ರಲ್ಲಿ ನಾನು ಹೀರೋ. ಬಟ್ ಅಲ್ಲಿ ತುಂಬಾ ಎಲ್ಲ ಅಂಶಗಳು ತಂದ್ಬಿಟ್ಟಿದ್ದೀರಾ ಸರ್ ನೀವು. ಆಲ್ರೆಡಿ ತಂದು ಬಹಳ ವರ್ಷಗಳೇ ಆಗಿದೆ ಈ ವಿಚಾರಗಳೆಲ್ಲ. ಇದು ಸ್ಟಾರ್ ಮೇಲೆ, ಇದು ಅದು ಡೈರೆಕ್ಟರ್ ಮೇಲೆ. ಅದ್ರಲ್ಲಿ ಹೀರೋಯಿನ್ ಮೇಜರ್ ಆಗಿತ್ತಲ್ಲ ಅದರಲ್ಲಿ. ಅದು ಬೇರೆ, ಇದರಲ್ಲಿ ಹೀರೋಯಿನ್ ಬೇರೆನೇ. ಇದರಲ್ಲಿ ಸಿನಿಮಾ ಹೀರೋಯಿನ್ನು ಡೈರೆಕ್ಟರ್ ಕತೆ. ಇದು ಪಕ್ಕ ಸ್ಟಾರು ಪ್ಲಸ್ ಫ್ಯಾನು ಪ್ಲಸ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಫ್ಯಾನ್ದೊಂದು ಕತೆ ಇದೆ ಆ್ಯಕ್ಚುಲಿ. ಅದನ್ನು ನೋಡ್ಬೇಕು ನೀವು. ಆ ಫ್ಯಾಮಿಲಿ, ಆ ಒಂದು ವಿಲೇಜು, ಅಲ್ಲಿ ನಡೆಯುವಂಥ ಒಂದು ಇದು, ಆಮೇಲೆ ಆ ಹೀರೋಯಿನ್ ಫಾದರು, ಆ ಫ್ಯಾಮಿಲಿ, ಅವರಿಬ್ಬರ ಮಧ್ಯೆ ಇರೋ ಕ್ಲಾಶಸ್ಸು, ಅದರೊಳಗಿರೋವಂಥ ಒಂದು ಇದು, ಆಮೇಲೆ ಆ ಹೀರೋ ಕ್ಯಾರೆಕ್ಟರೈಸೇಷನ್ನು, ಅದು ತುಂಬ ಅದ್ಭುತವಾಗಿದೆ ನೋಡಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಾಮ್ ಸರ್, what was last thing? Experience. More than film, there's this specific scene that I would want to say where your father comes and you wanted to show the society where you praise the people, but at the same time you're Indialone jarugutundi kada, that kind of a thing where you're showing it to the society where I like his sarcasm, and at the same time he puts a thought in your mind. I love the way he puts across his films, in a very entertaining way, but there's a lot of deep meaning in it. So that is one of my favorite scenes. And also there are little more where he just shoot people. Ram sir. And he keeps counting down the population. That you should probably think, what am I contributing to my country? That is the message he's putting across, but it's put across in a very eccentric way where you need that eccentricity to understand that and, grab the attention. So I love the way he directs his films also. I love him as an actor, but I love him even more as a director that way. And what was the second question? Experience has been phenomenal. That's what I was saying. Even though, even on set when we were talking, it was more about life. It was more about, the relation between, even though the film is about that, it was about the relation between a star and a fan, and how can it be so pure? How can a person love someone so unconditionally? The fan knows that the star will never know that he exists, and he knows that everything I do for the star will never know ever in his life, but I will still do it no matter what. What love can be beyond that? You know what I mean? So these are things where that was a thought that was always on my mind, and he's a big superstar. So I always asked him, so me being a normal star, I have these things, what did you feel? So he was sharing his experiences, and that's the reason why he also connected to the film. So I think at a human level, like I said, I absorbed a lot of your energy also, sir, and it's always a privilege to work with a superstar like him. Producer Ram sir. Producer sir. ನೀವು ಕನ್ನಡದಲ್ಲಿ ಸಿನಿಮಾ ಮಾಡುವಂತ ಪ್ಲಾನ್ ಮಾಡಿದ್ದೀರಾ? ಯಾಕಂದ್ರೆ ನೀವು ಆಲ್ರೆಡಿ ಬೇರೆ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮತ್ತೊಂದೆಲ್ಲ ಮಾಡಿದ್ದೀರಿ. ಕನ್ನಡದಲ್ಲಿ ಯಾವ್ದಾರ ಪ್ಲಾನ್ ಔಟ್ ಆಗ್ತಾ ಇದೆಯಾ ಏನಾದರೂ? Yeah, 2 days back we opened one film, sir. Kirtan, who is Prashant Neel's assistant. Okay. We are doing one horror cinema in Kannada and Telugu. ಉಪಿ ಸರ್ ಜೊತೆ ಏನಾದರೂ ಪ್ಲಾನ್ ಔಟ್ ಆಗ್ತಿದೆಯಾ ಅಂತ? Sorry? Definitely, sir. After this journey, we are trying for a right script. Even though it comes from sir also, we are ready to take up that. Definitely we will work with him. Yeah, his direction is, we are, we have that, what are those, A, Upendra and
Inkoti, super. One more film is there. We Om. We are hardcore fans of those films. Ram sir was telling no that see, he is idle and not doing anything. Should you can't exist in this society. We still God is great. We still remember all those dialogues and philosophy as he said, and we love to work with him. If he is directing, we are even more to see. Even more like that. Yeah. Recently, we have a theater in Hyderabad, and that Upendra sir's film that got released in our theater also. People were crazy about that film, that re-release thing. So finally, for your question, we are always interested in doing a film with him as hero, and if he's a director, definitely we'll be more interested in doing a film. ಸರ್ ಉಪ್ಪಿ ಸರ್ Thank ಏನು ಹೇಳ್ತೀರಾ ಅದಕ್ಕೆ ಅವ್ರ ಮಾತಿಗೆ ತಾವೇನು ಹೇಳ್ತೀರಾ ಅಂತ ಅಂದ್ರೆ ಏನೇನು ಇಲ್ಲೇ ಡೇಟ್ ಎಲ್ಲ ಫಿಕ್ಸ್ Date ಮಾಡ್ತಾ fix ಇದ್ದೀರಾ ನೀವೇ? ಮಾಡ್ಕೊಂಬಿಡಿ. ಖಂಡಿತ ಗುರುವೆ, ಆ ಥರ ಖಂಡಿತ ಅವಕಾಶ ಇದ್ರೆ ಖಂಡಿತ ಮಾಡ್ತೀನಿ. ಥ್ಯಾಂಕ್ ಯು. ರಾಮ್ ಸರ್ ಇಲ್ಲಿ ಏನಂತಂದ್ರೆ ನನಗೆ ನಿಮ್ಮ ಕ್ವಶನ್ ಏನಂತಂದ್ರೆ ಸಿನಿಮಾದಲ್ಲಿ ಆಂಧ್ರ ಕಿಂಗ್ ತಾಲೂಕಾ ಸಿನಿಮಾದಲ್ಲಿ ನಮ್ಮ ಉಪ್ಪಿ ಸರ್ ಫ್ಯಾನ್ ಆಗಿರ್ತಾರ, ರಿಯಲ್ ಲೈಫ್ ಅಲ್ಲಿ ನೀವು ಯಾರ ಫ್ಯಾನ್ ಅಂತ? I like, because I was raised in Chennai, I like Rajnikant sir a lot. And yeah, I would pick his name. Yeah. ಸರ್ ನಮ್ ಸ್ಟಾರ್ ಫ್ಯಾನ್ ಆಗಿ ಕಾಣಿಸ್ಕೊಂಡಿದ್ದೀರಾ ಈ ಸಿನಿಮಾದಲ್ಲಿ. ಉಪ್ಪಿ ಸರ್ದು ಒಂದು ಡೈಲಾಗ್ ಬರ್ಲಿ. ಉಪ್ಪಿ ಸರ್ God is great. ನೋ ಯು ಆರ್ ರಾಂಗ್. ಐ ಆಮ್ ಗಾಡ್. ಗಾಡ್ ಇಸ್ ಗ್ರೇಟ್. I'm God. God is great. ಉಪ್ಪಿ ಸರ್, Bagesh. ಈಗ ಅಲ್ಲಿ ಆಂಧ್ರ ಕಿಂಗ್ ತಾಲೂಕಾ ಅನ್ನೋ ಒಂದು ಇದನ್ನ ಫ್ಯಾನ್ ಅಸೋಸಿಯೇಷನ್ ಗುರುತಿಸ್ತೀರಾ. ನಿಮ್ಮ ಲೈಫ್ ನ ಸಾಗರ್ ಅಂತ ಅಂದ್ರೆ ಯಾರು ಅದು ಅಂತ ಆ ಒಂದು ಸಾಗರದಷ್ಟಿದಾರಮ್ಮ, ಅದನ್ನ ಒಬ್ಬರ ಹೆಸರು ಹೇಳಕ್ಕಾಗಲ್ಲ. ಸರ್ ಇವಾಗ ಹೋಗ್ಲಿ, ಫ್ಯಾನ್ಸು ರಿಯಲ್ ಸ್ಟಾರ್ ಫ್ಯಾನ್ಸು, ಉಪ್ಪಿ ಸರ್ ಫ್ಯಾನ್ಸು, ಉಪೇಂದ್ರ ಫ್ಯಾನ್ಸು, ಅದು ಇದು ಅಂತ ಫ್ಯಾನ್ಸ್ ತುಂಬಾ ಹೆಸರು ಇಟ್ಕೊಂಡಿರ್ತಾರೆ. ಒಂದು ನಿಮ್ಗೆ ಯುನೀಕ್ ಅನ್ಸಿದ್ದು, ನಿಮ್ಮಷ್ಟೇ ರಿಯಲ್ ಅಂತ ಅನ್ಸಿದ್ದು ಯಾವುದು, ಯಾವ ಒಂದು ಫ್ಯಾನ್ ಪೇಜ್ ಅಂತ ಅನ್ಬೋದು? ಅದು ಒಬ್ಬರ ಹೆಸರು ಹೇಳಕ್ಕಾಗಲ್ಲಮ್ಮ, ತುಂಬ ಜನ ಇದ್ದಾರೆ, ಅದು ಚೆನ್ನಾಗಿರಲ್ಲ, ಹೆಸರು ಹೇಳಬಾರ್ದು. ಆ ಥರ ತುಂಬ ಎಲ್ಲರ ಲೈಫಲ್ಲೂ ಆಗಿರುತ್ತೆ. ನಿಮಗೆ ಗೊತ್ತಿದೆ ಆ್ಯಕ್ಚುಲಿ ಫ್ಯಾನ್ಸ್ಗಳು ಯಾವ್ಯಾವ ಥರ ಇರ್ತಾರೆ ಅಂತ. ನಿಮ್ಗೆಲ್ಲರಿಗೂ ಗೊತ್ತಿರಂಗೆ ಒಬ್ಬರು ಒಂದು ಪಬ್ಲಿಕೇಶನ್ ಇಟ್ಬಿಟ್ಟು ಉಪ್ಪಿಗಿಂತ ರುಚಿ ಇಲ್ಲ ಅಂತ ಬುಕ್ ಪಬ್ಲಿಷ್ ಮಾಡಿ ತಂದುಕೊಟ್ಟು ಹೇಳಿದ್ರು, ಗೊತ್ತಲ್ಲ ನಿಮಗೆ? ಅವರು ಉಪೇಂದ್ರ ಪಿಕ್ಚರ್ ನೋಡಿ ಆಫ್ಟರ್ 10 years ನನ್ನ ಮೀಟ್ ಮಾಡಿದ್ರು. ಏನಂದರೆ ಒಂದು ಪಬ್ಲಿಕೇಶನ್ ಇದು ಮಾಡಿ ನನ್ನ ಮೇಲೆ ಬುಕ್ ಬರೆದು ಅದನ್ನು ತಂದುಕೊಟ್ಟು ಹೇಳಿದ್ರು, ನಾನು ಫ್ಯಾನ್ ನಿಮಗೆ, ನಾನು ಸುಮ್ಮನೆ ಹೇಳಬಾರ್ದು ಫ್ಯಾನ್ ಅಂತ, ನೋಡಿ ಈ ಬುಕ್ ನಿಮಗೆ ಅಂತ. ಆ ಥರ ತುಂಬ ಅವೆಲ್ಲ ಇನ್ಸ್ಪೈರಿಂಗ್ ನಮಗೆ. ಜೊತೆಗೆ ಸರ್ ಇವಾಗ ನಿಮ್ಮ ಬರ್ತ್ಡೇ ಅಂದಾಗ, ನಿಮ್ಮ ಸಿನಿಮಾ ಅಂದಾಗ ನಿಮ್ಮ ಥರನೇ ಡ್ರೆಸ್ ಮಾಡಿಕೊಂಡು, ನಿಮ್ಮ ಥರನೇ ಎಲ್ಲ ಡ್ರೆಸ್ಅಪ್ ಮಾಡ್ಕೊಂಡು ಬಂದಿರ್ತಾರೆ. ಸೊ ಅವ್ರಿಗೆಲ್ಲ ಇದು ಡೆಡಿಕೇಶನ್ ಅಂತ ಅನ್ಸುತ್ತಾ ಈ ಸಿನಿಮಾ? ಖಂಡಿತ ಅಮ್ಮ, ನಾನು ಒಪ್ಕೊಂಡಿದ್ದೆ ಆ ಒಂದು ರೀಸನ್ ಅಮ್ಮ. ನೀವು ಪಿಕ್ಚರ್ ನೋಡ್ರೆ ನೀವೇ ಹೇಳ್ತೀರಾ, ಇನ್ನೇನು ರೀಸನ್ ಅಲ್ಲ. ಆ ಒಂದು ನನಗಿರೋ ಲವ್ ಟುವರ್ಡ್ಸ್ ಮೈ ಫ್ಯಾನ್ಸ್, ಎಲ್ಲ ಫ್ಯಾನ್ಸ್ಗೂ, ನನ್ನ ಫ್ಯಾನ್ಸ್ ಅಂತಲ್ಲ, ಎಲ್ಲ ಸ್ಟಾರ್ಗಳ ಫ್ಯಾನ್ಸ್ಗೂ, ಎಲ್ಲ ಪ್ರೇಕ್ಷಕರಿಗೂ, ಎಲ್ಲ ನಿಮ್ಮಂಥ ಅಭಿಮಾನಿಗಳಿಗೋಸ್ಕರ ಈ ಸಿನಿಮಾ. ಯಾಕಂದ್ರೆ ನೀವೆಷ್ಟು ಇಂಪಾರ್ಟೆಂಟ್ ಅಂತ ಈ ಸಿನಿಮಾ ಹೇಳ್ತಿದ್ಯಲ್ಲ. ನಾನು ಯಾವಾಗ ಹೇಳ್ತಿರ್ತೀನಿ ಗೊತ್ತಾ, ಸಿನಿಮಾ ಮಾಡೋದು ನಾವು ನಮ್ಮ ಸ್ಟಾರ್ಡಮ್ಮು ನಮ್ಮ ಇದಕ್ಕೆ ಮಾಡ್ತೀವಿ. ನನ್ನ ಆಸೆ ಏನಂದರೆ ನಿಮ್ಮನ್ನೆಲ್ಲ ಸ್ಟಾರ್ ಆಗಿ ನೋಡಬೇಕು ಅಂತ ಹೇಳ್ತಾ ಇರ್ತೀನಿ ಗೊತ್ತಾ. ಅದನ್ನು ಇವರು ಎಮೋಷನಲಿ ತೋರಿಸ್ಯಾರ, ಅದಕ್ಕೆ ನಂಗೆ ಅಷ್ಟು ಖುಷಿ ಆಯಿತು. ಸರ್ ಡೈರೆಕ್ಟರ್ ಸರ್ ಉಪೇಂದ್ರ ಸರ್ ರಿಯಲ್ ಸ್ಟಾರು, ಓಕೆನಾ? ಸೊ ನೀವು ಆ ಸಿನಿಮಾದಲ್ಲಿ ಸೂರ್ಯ ಅಂತ ಹೆಸರಿಡೋದ್ ಬದಲು ಉಪೇಂದ್ರ ಅಂತ ಇಟ್ಟಿದ್ರೆ ನಮ್ಗೆಲ್ರಿಗೂ ಇನ್ನೂ ತುಂಬಾ ಕನೆಕ್ಟ್ ಆಗಿರ್ತಿತ್ತು ಅಂತ ಅನ್ಸುತ್ತೆ. I have an answer for that. Sorry? No. Okay, I have an answer. So can you tell me your question once again? ಸೊ ಇಲ್ಲಿ ಈ ಸಿನಿಮಾದಲ್ಲಿ ಉಪೇಂದ್ರ ಸರ್ ಕ್ಯಾರೆಕ್ಟರ್ ಸೂರ್ಯ ಅಂತ ಇದೆ. ಉಪೇಂದ್ರ ಸರ್ ಫೇಮಸ್ ರಿಯಲ್ ಸ್ಟಾರ್ ಆಗಿ ರಿಯಲ್ ಸತ್ಯಗಳನ್ನ ಹೇಳೋ. So why didn't I name real star? Is it ನೇಮ್ ಉಪೇಂದ್ರ ಅಂತಾನೆ ಇಟ್ಟಿದ್ರೆ ಇನ್ನಷ್ಟು ಕನೆಕ್ಟ್ ಆಗಿರೋದು ಚೆನ್ನಾಗಿರೋದು ಅಂತ. okay? So I don't want to see Upendra sir in that role. I want to see Surya, whom you can relate to any star that you are a fan of. So that is the reason we want Upendra sir who can be neutral, who can perform that role without any hesitation, that he doesn't need to carry his stardom in the character. Bageshri. ರಾಮ್ ಸರ್ ಈ ಕಡೆ Bageshri. ಇದು ಆಕ್ಚುಯಲ್ ಪ್ಯಾನ್ ಇಂಡಿಯಾ ಸಿನಿಮಾ ತರ ಕಾಣಿಸ್ತದೆ. ಒಂದ್ ಕಡೆ ಫ್ಯಾನ್ಸ್ಗೆ One second, we'll just finish off his. Upendra sir was praising your performance. So was there any challenging scene while shooting for you as an actor? I would say it was interesting to take up the challenge, I think, with the help of the team, because we did have one particular scene that you'll see on the 27th, which is one of my favorites. And
I'm sure you'll also love the scene. So I think with the help of the director, he would tell me exactly what the meter is required for the character, and to perform that with Ram sir has been, a blessing. So yeah, more than a challenge, I think it's been a great journey with all of them. What was your learning from Upendra and Ram? With Uppi sir, I think I had one particular scene, and I think I learned humility from him, because he's had so much experience and he's so well known all over the world. But when I met him for the first time, I didn't see the weight of the stardom, but I saw like the heart that he has, and I think it's so rare. I felt like, okay, if somebody like him can be so humble, who am I? So I definitely look up to him for that. Ram sir, I think his love towards his fans, it's something very unreal, something I know very personally because we're working on this film. And the way he cares for his fans, the way he thinks about them, I don't think a lot of people are aware of it. But because we're working on a story of a fan, and we did speak a lot about it, I know the love and care he has, and which I did look up to. Yes. ರಾಮ್ ಸರ್ ಸರ್ ಇದು Sir. ಆಕ್ಚುಯಲ್ ಪ್ಯಾನ್ ಇಂಡಿಯಾ ಸಿನಿಮಾ ತರ ಕಾಣಿಸ್ತದೆ, ಯಾಕಂದ್ರೆ ಫ್ಯಾನ್ಸ್ಗಳಿಗೆ ಮತ್ತೆ ಸ್ಟಾರ್ಸ್ಗಳಿಗೆ ಒಂದು ಟ್ರಿಬ್ಯೂಟ್ ಸಿನಿಮಾ ತರ ಇರುವಂಥದ್ದು. ಸೊ ನಿಮಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ಗಳು ಇರುವಂಥದ್ದು. ಸೊ ಈ ಸಿನಿಮಾದಲ್ಲಿ ಫ್ಯಾನ್ ಆಗಿ ಪಾತ್ರ ಮಾಡಿದ್ರೆ, ಸೊ ಎಷ್ಟೆಲ್ಲ ಮ್ಯಾಡ್ನೆಸ್ ಇರುತ್ತೆ ಫ್ಯಾನ್ಗಳಿಗೆ ಸಿನಿಮಾ ನಟರು ಅಂತ ಅನಿಸ್ತದೆ ನಿಮಗೆ ಅಂತ? He spoke little too fast, sir. Madness about fans, no? Uh-huh. How you felt it? How I felt madness. I don't feel madness, sir. I only feel their mad love. Mad love, And divine love. yeah, it is so pure. And what was the thing about Pan India and all of that? ಆಕ್ಚುಯಲ್ ಪ್ಯಾನ್ ಇಂಡಿಯಾ ಸಿನಿಮಾ ಇದು, ಯಾಕಂದ್ರೆ ಇಡೀ ಇಂಡಿಯಾ ನೋಡ್ತಾರೆ. ಯಾಕಂದ್ರೆ ಸಿನಿಮಾ ಅಂದ್ರೆ This is not Pan India film, sir. ಅಲ್ಲ, This is ಆಕ್ಚುಯಲ್ ಪ್ಯಾನ್ ಇಂಡಿಯಾ ಕಂಟೆಂಟ್ uh-huh, ಆಕ್ಚುಲ್. yeah, Pan India content, but it's only releasing in Telugu and Kannada. It's only getting dubbed in Kannada as of now, so it's very special for just the two of us. ಭಾಗ್ಯ ಅವರೇ, But eventually it might. But yeah, fans, it's always a very beautiful emotion where, like I said, you also asked him why didn't you name the superstar's character as Upendra sir itself. But if you see, there's a dialogue in the end of the trailer where that dialogue where we just didn't want to limit it to Upendra sir, but Upendra sir's fans will also see him. Rajnikant sir fans will also see him. Every superstar will see them. He has respect where every fan would want to see their superstar in him. And also, if you see the dialogue in the end, the star versus fan, the star's name is Surya, sun, and Sagar is the fan's thing. Where if you look at it very logically, it's like they'll never meet. It's impossible to meet. But if you look at it with a heart, you see it and you don't think about the logics. You're like, it's a beautiful sunset. So Sagar and Surya, they will never meet, is what logic says. But the beauty, the heart says, forget it. But see how beautiful a sunset looks like. So there's a lot of depth in that. That's how fans are. If you have a friend who's a fan, like, why are you doing so much? He'll never know you. But he knows the beauty in that relationship because that's his perspective. That's how fans think. So that's the reason why it is about Surya and Sagar also. It is beyond all of us. And yeah, that's what we feel. We feel their love as well. Yeah. ಕೊನೆಯದಾಗಿ ಭಾಗ್ಯ ಅವರಿಗೆ, ಸೊ ಆರಂಭದಲ್ಲಿ ಒಂದಷ್ಟು ಗ್ಲಾಮರಸ್ ಪಾತ್ರಗಳೇ ಬರ್ತಾ ಇತ್ತು, ಬಟ್ ಕಾಂತ ನಂತರದಲ್ಲಿ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಪಾತ್ರಗಳು ನಿಮಗೆ ಬರ್ತಾ ಇರುವಂಥದ್ದು. You've always done glamorous roles, but in Kanta you've done something Right. I think it depends on every director and the script that's coming up to us. All kinds of genres are there, and it depends on us what to choose. And I would like to be versatile in my choices and take up the challenges. So even if it's a glamour role, or even if it's a very performance-oriented role or a commercial role, but definitely I do want to be a part of films which have a lot of performance. Yes. ಒಪ್ಪಿ ಸರ್. ಸನ್ ಆಫ್ ಸತ್ಯಮೂರ್ತಿಯಲ್ಲಿ ಅಲ್ಲು ಅರ್ಜುನ್ ಅವರೊಟ್ಟಿಗೆ ಕಾಣಿಸ್ಕೊಳ್ತೀರಾ, ಅದಾದ ನಂತರ ಈಗ ರಾಮ್ ಅವ್ರ ಜೊತೆಗೆ. ಸೊ ಟಾಲಿವುಡ್ ಅಲ್ಲಿ ಯಂಗ್ಸ್ಟರ್ಗಳ ಜೊತೆ ಕಾಣಿಸ್ಕೊಳ್ಳೋದಕ್ಕೆ ರೀಸನ್ ಏನು ಅಂತ, ಅಥವಾ ಕತೆ ಚೆನ್ನಾಗಿದೆ ಅಂತನಾ? ಮೇನ್ ಕತೆನೇ ಇಲ್ಲಿ, ಅದೇ ಇಂಪಾರ್ಟೆಂಟ್. ನನಗೂ ಆಗಲ್ಲ ತುಂಬ ಸಿನಿಮಾಗಳು ಮಾಡೋದಕ್ಕೆ, ಅದಕ್ಕೆ 5 ವರ್ಷ 6 ವರ್ಷ ಅದ್ರ ಮೇಲೆ ಮಾಡ್ತೀನಿ. ಬಟ್ ಇದು ಅಪರೂಪ ಆ್ಯಕ್ಚುಲಿ. ನನಗೆ ನಾನು ಏನು ಅನ್ಕೊತಿದ್ನೋ, ನಾನು ಏನು ಹೇಳಬೇಕು ಅನ್ಕೋ ಅದನ್ನೇ ಇವ್ರು ಹೇಳ್ತಾ ಇದ್ರು ಬಂದು. ಸೊ ತುಂಬ ಕನೆಕ್ಟ್ ಆಯ್ತು ಆ್ಯಕ್ಚುಲಿ, ಅದಕ್ಕೋಸ್ಕರ ಮಾಡಿದ್ದೀನಿ ಅಷ್ಟೇ. ಒಪ್ಪಿ ಸರ್, ಏನು ಒಪ್ಪಿ ಸರ್.
See, basically, whatever Pittapuram or West Godavari, East Godavari, all that areas from Andhra Pradesh, we usually have Yavar Taluka Nadutar, which means whom do you belong? We usually say, I belong to my father's surname. If my father's surname is Pachugolla, then I'll say, Pachugolla Talukandi. We say that's how we'll address. If you go to tiffin shop also, they'll ask Yavar Taluk Babu. So that is like a common colloquial word. Later, because of this fanship, whom do you belong means the fans started saying, I belong to Pawan Kalyan, I belong to some others like Mahesh Babu or somebody like that. So it is very relatable to say that. This is one aspect of it. And the other aspect is also the story is about the identity of a person. So if you go to the fans biopic, then you should say that, you know, I belong to this guy. The entire life of a fan will be based on a superstar's identity. So he'll get that identity through the star's name. So that's why we named it like that. Sir, producer, sir. Sir, one more thing about identity also. It is not limited to whatever director said also. It could be a very small thing. Like if I ask you, sir, who are you? You'll be like, sir, I'm so and so from that TV channel. Or if I'm calling up someone, if I send someone from my side, go tell them that, you know, this from my side. So that person's identity at that point is, oh, okay, Ram Taluka, or whatever your name is, your Taluka. So it's a temporary or permanent, it's an identity that we hold to a person who asks us who we are. So Taluka is always about that identity that we tag on to someone. You know what I mean? So after you watch the film, you'll have even more clarity about it. But that is the reason why we kept that Taluka also. Yeah, ready remake Ram. Yeah. ఎవరిని చేయనివ్వనండి, నేనే చేస్తా. కన్నడ నేర్చుకుని మరి నేనే చేస్తా, ఉప్పి గారిని పెడతా. ಸರ್, ಬಾಯ್ ಫ್ರೆಂಡ್ಸು ಗರ್ಲ್ ಫ್ರೆಂಡ್ ಹೇಳಿದ್ದನ್ನ ಯಾವ ಮಾತು ಬೇಕಿದ್ರು ಕೇಳ್ತಾರೆ. ಆದರೆ ಈ ಸ್ಟಾರ್ ಸಿನಿಮಾ ಕಟೌಟ್ ಹಾಕೋಕ್ಕೆ ಡ್ಯಾನ್ಸ್ ಮಾಡೋದಕ್ಕೆ ಹೋಗಬೇಡ ಅಂತಂದರೆ ಅದನ್ನು ಮಾತ್ರ ಕೇಳೋದಿಲ್ಲ. ಗರ್ಲ್ ಫ್ರೆಂಡ್ಗೂ ಮೀರಿ ಸ್ಟಾರ್ಗಳನ್ನ ಪ್ರೀತಿಸ್ತಾರೆ. ಸೊ ಅವರಿಗೆ ನೀವಿಬ್ರು ಏನು ಸಂದೇಶ ಕೊಡ್ತೀರಾ? ಯಾಕಂದರೆ ನಿಮ್ಮ ಫ್ಯಾನ್ಸು ಅದೇ ಥರ ಮಾಡ್ತಾರೆ. ಗರ್ಲ್ ಫ್ರೆಂಡ್ಗಿಂತ ಜಾಸ್ತಿ ಅವ್ರಿಗೆ ನೀವೇ ಹೆಚ್ಚಾಗಿರ್ತೀರಾ. ಸೊ ನೀವು ಅವ್ರಿಗೆ ಏನು ಟಿಪ್ಸ್ ಕೊಡ್ತೀರಾ? ಇಲ್ಲೂ ಕೂಡ ಅದೇ ಥರದ ಸನ್ನಿವೇಶ ಇದೆ. ಇಲ್ಲಿ ಜರ್ಕ್ ಕೊಡ್ತೀವಿ, ಟಿಪ್ಸ್ ಅಲ್ಲ. ಇದುವರೆಗೂ ನಾವು ಹೇಳ್ತಾ ಇದ್ವಿ, ಪಿಕ್ಚರ್ ನೋಡಿದ ಮೇಲೆ ಗೊತ್ತಾಗ ನೀವೆಲ್ಲ ನಮಗೇನು ಹೇಳ್ತಾ ಇದ್ದೀರಾ ಅಂತ. ಆ ಥರ ಸಿನಿಮಾ ಇದು. ಏನು ಹೇಳಿ, ಮೆಸೇಜ್ ಕೊಡೋ ಸಿನಿಮಾ ಅಲ್ಲ ಇದು. ನಾವು ತಗೊಬೇಕು ಸಿನಿಮಾ ಆ ಥರದ್ದು. ನೀವೇನು ಹೇಳ್ತೀರ ಅನ್ನೋದು ನೀವು ನೋಡ್ತೀರಾ. ಮಿರರ್ ಹಿಡಿದಿದ್ದೀವಿ ನಿಮ್ಗೆ ರಿಫ್ಲೆಕ್ಷನ್ ಥರ. ಓಕೆ ಉಪೇಂದ್ರ ಸರ್, ಇದು ಸನ್ ಆಫ್ ಸತ್ಯಮೂರ್ತಿಯಲ್ಲಿ ನೀವು ತೆಲುಗಲ್ಲಿ ಡಬ್ ಮಾಡಿರಲಿಲ್ಲ. ಈ ಸಿನಿಮಾದಲ್ಲಿ ತೆಲುಗಲ್ಲಿ ಡಬ್ ಮಾಡಿದ್ದೀರಾ ನೀವು, ಹೇಗೆ ಅಂತ? ಇಲ್ಲ, ಅದು ಅವಾಗಿಂದ ಉಪೇಂದ್ರ ರಕ್ತ ಕಣ್ಣೀರಿಂದ ಒಂದು ವಾಯ್ಸ್ ಸೆಟ್ ಆಗ್ಬಿಟ್ಟಿದೆ ಅಲ್ಲಿ. ನಾನೇ ಮಾಡಿದ್ರು ನಂಬಲ್ಲ ಅಲ್ಲಿ ಇವನು ಅಂತ. ಸೊ ಅದಕ್ಕೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಷ್ಟೇ. ಕನ್ನಡಕ್ಕೆ ಮಾತ್ರ ನಾನು ಮಾಡಿದ್ದೀನಿ. ಡೈರೆಕ್ಟರ್ ಮಹೇಶ್ ಅವ್ರಿಗೆ ಸ್ವಲ್ಪ ಅಂದರೆ ಟ್ರೈಲರ್ ಎಲ್ಲ ನೋಡುವಾಗ ಸ್ವಲ್ಪ ಗ್ಲಿಮ್ಸ್ ಆಫ್ ಮಲಯಾಳಂ ಫಿಲಮ್, ಡ್ರೈವಿಂಗ್ ಲೈಸೆನ್ಸ್ ಸ್ವಲ್ಪ ಅದೆಲ್ಲ ಅನಿಸುತ್ತೆ. ಆ್ಯಂಡ್ ಇವನ್ ತೆಲುಗು ನೇನಿಂತೆ ಆ ಥರದ್ದೆಲ್ಲ. ಸೊ ಎನಿ ಕನೆಕ್ಷನ್ ವಿತ್ ನೇನಿಂತೆ ಆ್ಯಂಡ್ Probably the protagonists are fan and nothing else is similar to that. Only the protagonists are playing the role fan. ರಾಮ್ ಸರ್, ನೀವು ಕನ್ನಡದಲ್ಲಿ ಯಾವಾಗ ಡಬ್ ಮಾಡ್ತೀರಾ? ಡೈರೆಕ್ಟ್ ಸ್ಟ್ರೈಟ್ ಫಿಲಮ್ ಯಾವಾಗ ಮಾಡ್ತೀರಾ? Sir, producer, sir. When am I going to do a straight Kannada film? Like I said, if this is a hit, maybe if we have to remake this again, we'll probably do it. Or if Uppi sir directs. No, just want to know. Yeah, we have good films with Rishabh sir. We are doing next film, sir. After Kantara, we are doing Jai Hanuman, which is a sequel. One is Prashant Neel sir and NTR sir. NTR sir and Prashant Neel. It's a huge project. It's going on, sir. It's on floors. And we have big lineups like Peddi we are doing. It is coming out in March. Ustad Bhagat Singh is ready for release in April. We're releasing. Fauzi, one with our Prabhas sir, we are doing, sir. Those are all going on. We are very, very confident that see, all the stories are very, very good. Earlier in some other press meet, I was telling these 5 films, if even one film becomes an average, really I will do whatever you want me to do. So those stories are too good.
like Andhra King Taluka. Thank you, sir. ಓಕೆ, ಇದೀಗ ನಮ್ಮ ಆಂಧ್ರ ಕಿಂಗ್ ತಾಲೂಕಾ ಚಿತ್ರತಂಡಕ್ಕೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ರಿಯಲಿ ಥ್ಯಾಂಕ್ ಯು ಸೋ ಮಚ್. ಮೈತ್ರಿ ಮೂವಿ ಮೇಕರ್ಸ್ ನಿರ್ಮಾಣದ ಆಂಧ್ರ ಕಿಂಗ್ ತಾಲೂಕಾ ನವೆಂಬರ್ 27ನೇ ತಾರೀಕಿನಿಂದ ತೆರೆ ಮೇಲೆ ಬರ್ತಾ ಇದೆ. ದಯವಿಟ್ಟು ನೀವೆಲ್ಲರೂ ಜೊತೆಯಾಗಿ ಬರಬೇಕು ಅನ್ನೋದು ನಮ್ಮ ಆಸೆ. ನವೆಂಬರ್ 27ನೇ ತಾರೀಕಿನಿಂದ ಕನ್ನಡ ಹಾಗೂ ತೆಲುಗು ಭಾಷೆಗಳಲ್ಲಿ ಆಂಧ್ರ ಕಿಂಗ್ ತಾಲೂಕಾ ಬರ್ತಾ ಇದೆ. ಅದೇ ರೀತಿಯಾಗಿ ಮೈತ್ರಿ ಮೂವಿ ಮೇಕರ್ಸ್ ಅದ್ಭುತವಾದಂತಹ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ. ನೀವೆಲ್ಲರೂ ಜೊತೆಯಾಗಬೇಕು. ಮತ್ತೊಮ್ಮೆ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಆಂಧ್ರ ಕಿಂಗ್ ತಾಲೂಕಾ ಚಿತ್ರತಂಡದ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ನಿಮ್ಮೆಲ್ಲರ ವ್ಯಾಲ್ಯೂಯಬಲ್ ಟೈಮ್ಗೆ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟು ಆಲ್ ದ ಮೀಡಿಯಾ ಪೀಪಲ್. ಮತ್ತೊಮ್ಮೆ ರವಿಶಂಕರ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಸೋ ಮಚ್ ಸರ್. ಮಹೇಶ್ ಬಾಬು ಸರ್, ಥ್ಯಾಂಕ್ ಯು ಸೋ ಮಚ್. ಭಾಗ್ಯಶ್ರೀ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ರಾಮ್ ಸರ್,